ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಎಂದೇ ಖ್ಯಾತಿ ಪಡೆದಿರುವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಇಲ್ಕಲ್ ನಗರದ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಗುರುಮಹಂತ ಶ್ರೀಗಳು, ನಂದವಾಡಗಿಯ ಶ್ರೀಗಳು, ಸಂಸ್ಥೆಯ ಸಂಸ್ಥಾಪಕ ಅಶೋಕ್ ಚಲವಾದಿ, ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಮಹಿಳಾ ಶಿಕ್ಷಕಿಯರಿಗೆ ಗೌರವ ಸನ್ಮಾನವನ್ನ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ದೀಪು ದೀಕ್ಷಾ ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಅದರ ಬಗ್ಗೆ ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತ ಕೆಲಸ ಬಹುತೇಕ ನಾವೆಲ್ಲ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಬಹುತೇಕ ಅದಕ್ಕೊಂದು ಕಾಲ ಇವತ್ತು ಬಂದೆ. ಜನವರಿ 3ನೇ ತಾರೀಕು 2026 ಹೊಸ ವರ್ಷದ ಹೊಸದಲ್ಲೇ ಈ ಕಾರ್ಯಕ್ರಮವನ್ನು ನಮ್ಮ ಅಶೋಕ್ ಚಲವಾದಿಯವರು ಮತ್ತು ನಮ್ಮ ಸವಿತಾ ಚಲವಾದಿಯವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಆದರೆ ಅನಿವಾರ್ಯವಾಗಿ ಇವತ್ತು ಅದನ್ನು ನಾವೇ, ಯಾಕಂದ್ರೆ ಭಾಳ ಜನ ನಾವು ಊರಾಗಿರೋದಿಲ್ಲ, ಅಲ್ಲಿ ಇರ್ತೀವಿ, ಬೇಡ ಹೊಸ ವರ್ಷದ ಹೊಸದಲ್ಲೇ ಆಗುತ್ತದೆ, ಅದಕ್ಕೆ ಸ್ವಲ್ಪ ಮುಂದೆ ಹಾಕಿ ಮಾಡೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕೋರಿಕೆ, ಬಹಳ ಜನ ಕೋರಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಇವತ್ತು ರೂಪುಗೊಂಡಿತು. ಇದು ಬಹಳ ಯಶಸ್ವಿ ಆಯಿತು ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯಿತು ಅನ್ನೋದನ್ನು ನಾನು ಬಹಳ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಹೇಳ್ತಾರಲ್ಲ, ದೇರ್ ನಹಿ ದೇರ್ ಹುವಾ ತೋ ಕ್ಯಾ ಹುವಾ, ಅಂಧೇರ ತೋ ನಹಿ ಹೈ ಯಾಕೆ ಅಲ್ವಾ? ತಡವಾಗಿರ್ಬೋದು, ತಡವಾದರೂ ಅದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿ ಇವತ್ತು ಹೊರಹೊಮ್ಮಿದೆ. ಯಾಕಂದ್ರೆ ನಾವೆಲ್ಲ ಬರೋದಕ್ಕೆ ಅನುಕೂಲ ಆಯಿತು. ಬಹಳಷ್ಟು ಜನ ವಿಶೇಷವಾಗಿ ಈ ಮತಕ್ಷೇತ್ರದಿಂದಲೇ ಇವತ್ತು ಬಂದಿಲ್ಲ. ನಾನು ನೋಡ್ಕೊಂಡು ಬಂದೆ. ಎಲ್ಲರೂ ಪಾಪ ಹಳ್ಳಿಗಿಂತ ಎಲ್ಲ ಕಡೆಗೂ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದೆ. ಬಹಳ ಸಂತೋಷ. ಇವತ್ತು ಸಾವಿತ್ರಿಬಾಯಿ ಫುಲೆಯವರು ಈ ದೇಶ ಕಂಡಂತ ಒಬ್ಬ ಮಹಿಳಾ, ಇವತ್ತು ಮಣಿ ಎಂದು ತಪ್ಪಾಗಿಲ್ಲ, ಒಬ್ಬ ಶಿಕ್ಷಕರಾಗಿ, ಅದು ಶಿಕ್ಷಕರಾದ ಪೂರ್ವದಲ್ಲಿ ಅವರ ಬಾಲ್ಯ ಜೀವನ ಹೇಗಿತ್ತು, ಶಿಕ್ಷಕರಾದ ಮೇಲೆ ಅವರ ಜೀವನ ಹೇಗಾಯಿತು. ಯಾಕಂದ್ರೆ ಇದೀಗ ತಾನೇ ನಮ್ಮ ಉಪನ್ಯಾಸಕರು ಅವರು ಬಾಲ್ಯ ಜೀವನದಲ್ಲೇ 9ನೇ ವರ್ಷಕ್ಕೆ 9ನೇ ಕ್ಲಾಸ್ 9ನೇ ವರ್ಷಕ್ಕೆ ಅವರು ಬಾಲ್ಯ ವಿವಾಹ ಆಯ್ತು. ಬಾಲ್ಯ ವಿವಾಹದ ನಂತರ ಅವರು ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದ್ರು. ಏನು, ನಾನೇನೋ ಬಾಲ್ಯ ವಿವಾಹ ಆಗ್ಬಿಟ್ಟೆ, ಆದರೆ ನನ್ನ ಉಸಿರಿರುವವರೆಗೂ ಮುಂದಿನ ಯುವ ಪೀಳಿಗೆ, ಮುಂದಿನ ಹೆಣ್ಣುಮಕ್ಕಳು ಯಾವ ಬಾಲ್ಯ ವಿವಾಹ ಕೂಡ ಈ ದೇಶದಲ್ಲಿ ನಡೀಬಾರ್ದು ಅಂತ ಹೇಳಿ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಬಾಲ್ಯ ವಿವಾಹದ ವಿರುದ್ಧ ಅವರು ಹೋರಾಟವನ್ನು ಮಾಡಿದರು. ಆ ಬಾಲ್ಯ ವಿವಾಹವನ್ನು ಇವತ್ತು ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಅವರು ಉಸಿರಿರುವರು. ಅದರ ಜೊತೆಗೆ ಇವತ್ತು ಶಿಕ್ಷಣ ಕೊಡುವಂಥದ್ದು. ಯಾಕಂದ್ರೆ ಜ್ಯೋತಿಬಾ ಫುಲೆ ಅವರು ವಿರೋಧ ಮಾಡ್ತಾರವರು, ಬೇಡ ನೀನು ಶಿಕ್ಷಕರ ಆಗಿ ಹೋಗ್ಬೇಡ, ನೀವು ಬಿಟ್ಬಿಡು ಅಂತೇಳಿ ಒಂದು ಕಾಲದಲ್ಲಿ, ಒಂದು ಹಂತದಲ್ಲಿ. ಆದರೆ ಮುಂದೆ ಅವರು ಸರ್ಕಾರ ಕೊಡ್ತಾರೆ, ಸರ್ಕಾರ ಕೊಡಬೇಕಲ್ಲ. ಅವಾಗ ಆ ತಾಯಿ ಇವತ್ತು ಶಿಕ್ಷಕರಾಗಿ ಯಾವ ವರ್ಗದ ಜನರಿಗೆ ಮನೆ ಅಂತ ಹೇಳಿ ಸೂತ್ರ ಅನಿಸ್ಕೊಂಡರು, ಕೇವಲ ದಲಿತರಲ್ಲ, ಸೂತ್ರ ಅನಿಸ್ಕೊಂಡ್ರು ಅನ್ನ ಬಸವಣ್ಣನ ಕಾಲದಿಂದ ಇವತ್ತವರೆಗೂ ಇರುವಂತ ಲಿಂಗಾಯತ ಧರ್ಮದಲ್ಲಿ ಜನಿಸುವಂತವರು ಕೂಡ ನಾವು ಸೂತ್ರೆ ಅನ್ನೋ ಮಾತನ್ನ ಬಹಳ ಕೈ ಎತ್ತಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವು ಕೂಡ ಸೂತ್ರೆ ನಾವು
ಭಾಳ ಜನ ಮೇಲ್ವರ್ಗ ಲಿಂಗಾಯತರಾಗ್ಬಿಟ್ರಿ, ಬಸವಣ್ಣನ ಧರ್ಮದಲ್ಲಿ ಜನಿಸಿರಿ, ನೀವು ಲಿಂಗಾಯತರು ಮೇಲ್ವರ್ಗದವರು ಅಂತೇಳಿ ಭಾಳ ಜನ ಮಾತಾಡ್ತಾರೆ. ಅದ್ರ ನಿಜವಾದ ಸಂಗತಿ ಯಾರಿಗೆ ಗೊತ್ತಿಲ್ಲ. ನಾವು ಕೂಡ ಸೂತ್ರೆ, ಶಿಕ್ಷಣದಿಂದ ವಂಚಿತ ಬುದ್ಧಿ ಇದ್ವಿ. ಈಗಿಲ್ಲ, ಈ ಶರಣರಾಗಿ ಆಗಿವೆ ಅಂತ ಹೇಳುವುದಿಲ್ಲ. ಬಸವಣ್ಣ ಬಂದಾಗ ನಾವು ಸುಧಾರಿಸ್ತೀವಿ ಅಷ್ಟೇ. ಆ ರೀತಿಯಲ್ಲಿ ಇವತ್ತು ಸೂತ್ರರಿಗೆ ತಳವರ್ಗದ ಜನರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಈ ದೇಶದಲ್ಲಿ, ಯಾವ ವರ್ಗ ಶಿಕ್ಷಣವನ್ನದೇ ಕಂಡಿಲ್ಲ, ಆ ಜನರಿಗೆ ಮನೆ ಮನೆಗೆ ಹೋಗಿ ಸಾವಿತ್ರಿಬಾಯಿ ಫುಲೆ ಅವರು ಇವತ್ತು ಅವರಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಅವಾಗ ಬಹಳಷ್ಟು ಜನ ಆ ತಾಯಿಗೆ ವಿರೋಧ ಮಾಡ್ತಾರೆ. ವಿರೋಧ ಮಾಡೋದಂದ್ರೇನು? ಆ ತಾಯಿ ಶಿಕ್ಷಣವನ್ನ ಕೊಡೋದಕ್ಕೆ, ಮಕ್ಕಳಿಗೆ ಕರೆಯೋದಕ್ಕೆ ಮನೆ ಮನೆಗೆ ಹೋದ್ರ ಆ ಮನೆಯವರು ಆ ತಾಯಿಗೆ ಕತ್ತಿ ಹೋಗಿದ್ದಾರ, ಸಗಣಿ ಹೋಗಿದ್ದಾರ, ಎಷ್ಟೋ ಜನ ಜೀತು ಅಂತ ಹೇಳಿ ಉಗಿಯುವಂತ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಆಯಮ್ಮ ಬಿಡೋದಿಲ್ಲ. ನಾವು ಹಿರಿಯರ ಉಪನ್ಯಾಸ ಹೇಳಿಲ್ಲ, ಒಂದು ಬ್ಯಾಗಾಗಿ ಇನ್ನೊಂದು ಸೀಟ್ ಇಟ್ಕೊಂಡಾಗ ಇರ್ತಾರ ನಮ್ಮ ಬ್ಯಾಗ್ಗೆ. ಏನು ಎಷ್ಟು ಹೋಗಿದ್ರು ಹೋಗಿರಿ, ಕತ್ತಿ ಹೋಗಿದ್ರು ಹೋಗಿರಿ, ಸಗಣಿ ಹೋಗಿದ್ರು ಹೋಗಿರಿ, ನಾ ಮಾತ್ರ ಬಿಡೋದಿಲ್ಲ, ಶಿಕ್ಷಣ ಕಲಿಸ್ತೀರಿ. ಯಾವ ಮಕ್ಕಳಿಗೆ ಶಿಕ್ಷಣ ಅವಶ್ಯಕತೆ ಇದೆ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ ಅಂತೇಳಿ ಗಟ್ಟಿಯಾಗಿ ಅಷ್ಟೊಂದು ಅವಮಾನ ತಾಯಿ ಇವತ್ತು ಆ ಶಿಕ್ಷಣವಂತರನ್ನ ಮಾಡ್ತಾರೆ. ಬಹುತೇಕ ಇವತ್ತು ಹೆಣ್ಣು ಕುಲಕ್ಕೆ ಇವತ್ತು ಆ ತಾಯಿ ಈ ದೇಶದಲ್ಲಿ ಜನಿಸದೇ ಇದ್ರೆ ಬಹುತೇಕ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಿದ್ದಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಾವು ಎಲ್ಲಿ ಕಾಣ್ತಿದ್ವಿ ಏನೋ ಅನ್ನೋದನ್ನ ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಆ ತಾಯಿ ಇವತ್ತು ಅಂದಿನ ಕಾಲದಲ್ಲೇ ಇವತ್ತು 195ನೇ ವರ್ಷದ ಜಯಂತಿ ಮಾಡ್ತಾ ಇದ್ದೀವಿ. 195 ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿ ಇತ್ತು, 10 ವರ್ಷದ ಏನೇನಿತ್ತು, 15 ವರ್ಷದ ಏನೇನಿತ್ತು, 20 ವರ್ಷದ ಏನೇನಿತ್ತು ಅದನ್ನು ನಾವು ನೋಡ್ತಾ ಬಂದ್ರೆ 195 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು, ಈ ಕಾಲದ್ದು, ಈ ಒಂದು ನಾಡಿದ್ದು, ಈ ದೇಶದ್ದು ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾಯಿ ಎಷ್ಟೇ ಅವಮಾನವನ್ನ ಆದರೂ ಕೂಡ ಸಹಿಸಿಕೊಂಡು ಇವತ್ತು ನಾನು ಶಿಕ್ಷಣವನ್ನು ಕೊಡಬೇಕು, ನಾನು ವಂಚಿತ ಆಗಿದ್ದೀನಿ, ನಮ್ಮ ನಾಡಿನ ನಮ್ಮ ಜಗತ್ತಿನ ಮಕ್ಕಳು ಕೂಡ ವಂಚಿತ ಆಗಬಾರದು ಅಂತೇಳಿ ಆ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಆ ಅಮ್ಮ ತಾಯಿ ಒಂದು ಶಿಕ್ಷಣವನ್ನ ಮಹಿಳೆಯರಿಗೆ ಕೊಡುವಂಥದ್ದಾಗಿರ್ಬೋದು, ಒಂದು ಬಾಲ್ಯ ವಿವಾಹವನ್ನ ವಿರೋಧ ಮಾಡಿ ಗಟ್ಟಿಯಾಗಿ ನಿಂತ ಏಕೈಕ ಮಹಿಳೆ ಈ ಭಾರತ ದೇಶದಲ್ಲಿ ಜನಿಸಿದ್ದಾರೋದ್ರಿಂದ ಅದು ಸಾವಿತ್ರಿಬಾಯಿ ಫುಲೆ ಅವರು ಅನ್ನೋ ಮಾತನ್ನು ನಾವು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಶಿಕ್ಷಣವಂತರಾಗಿದ್ದೀವಿ, ಇವತ್ತು ನಾವು ಬುದ್ಧಿವಂತರಾಗಿದ್ದೀವಿ, ವಿದ್ಯಾವಂತರು ಕೂಡ ಆಗಿದ್ದೀವಿ. ಆದರೆ ಎಷ್ಟೋ ವಿದ್ಯಾವಂತರಾದರೂ ಕೂಡ, ಬುದ್ಧಿವಂತರಾದರೂ ಕೂಡ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಭಾರತೀಯರು, ಭಾರತ ದೇಶದಲ್ಲಿ ಜನಿಸಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಾವೊಬ್ಬ ಪ್ರಜೆಯಾಗಿ ಇವರ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸುವಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಅಂಶಗಳನ್ನ ಇಟ್ಕೊಂಡು 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರ ಆದಿಯಾಗಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನ ಓದಿಕೊಂಡು ನಾನಾ ಪ್ರಪಂಚಗಳನ್ನು ಸುತ್ತಿ ಇಡೀ ದೇಶದಲ್ಲಿ ಯಾರ್ಯಾರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಯಾರು ಜನಪರವಾದ ಕಾರ್ಯವನ್ನು ಮಾಡಿದ್ದಾರೆ, ಯಾರು ಎಲ್ಲ ವರ್ಗದ ಜನರ ಪರವಾಗಿ ನಿಂತಿದ್ದಾರೆ ಅನ್ನುವ ಇತಿಹಾಸವನ್ನು ಹತ್ಕೊಂಡೇ ಇವತ್ತು ಸಂವಿಧಾನವನ್ನ ನೀಡಿ ನಮಗೆಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ ಕೊಡೋದ್ರ ಮೂಲಕ ಇವತ್ತು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿದ್ದೀವಿ. ಆದರೆ ನಾವು ಭಾರತ ದೇಶದ ಪ್ರಜೆಗಳು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಂಡ ಮೇಲೂ ಕೂಡ ನಮ್ಮ ನಡೆಗಳು ಎಷ್ಟು ಸರಿಗಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಯಾವ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಯಾವ ಪರವಾಗಿ ಇವತ್ತು ದೇಶ ಹೊರಟಿದೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಅವರು ಕೂಡ ಕಷ್ಟ ಜೀವನದಲ್ಲಿ ಬೆಳೆದು ಇವತ್ತು ಈ ವಿಶ್ವದಲ್ಲೇ ಅವರು ಒಬ್ಬ ಅತ್ಯಂತ ಶ್ರೇಷ್ಠ ಮಾನವತಾವಾದಿಯಾಗಿ ಇವತ್ತು ವಿಶ್ವವೇ ಅವರ ಹುಟ್ಟುಹಬ್ಬವನ್ನ ಏಪ್ರಿಲ್ 14 ಏನ್ ಮಾಡ್ತಾರೆ ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂತ ಹೇಳ್ತಾರೆ. ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು ಅಂತ ಒಬ್ಬ ಪುಣ್ಯಾತ್ಮರ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಹೇಗಿರ್ಬೇಕು ಅನ್ನೋದನ್ನ ಅರ್ಥಿಸ್ಕೊಳ್ಳದೆ ಇವತ್ತು ನಡೆಯುವಂತ ಪರಿಸ್ಥಿತಿ ನಮ್ಮಲ್ಲಿ ಒದಗಿ ಬಂದಿದೆಯಲ್ಲ, ಇದು ನಮ್ಮ ದುರಾದೃಷ್ಟ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ತಿಳುವಳಿಕೆ ಇದ್ದವ್ರೆ ಬುದ್ಧಿಜೀವಿಗಳೇ, ಯಾರು ದೊಡ್ಡರು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರೆಲ್ಲ ಬುದ್ಧಿಜೀವಿಗಳು, ತಪ್ಪು ನಡೆಯೋರೆಲ್ಲ ಬಹಳ ಶನೇರ ಈ ಕಾಲದಲ್ಲಿ. ಯಾರು ಅತ್ಯಂತ ಬಹಳ ಬುದ್ಧಿಜೀವಿಗಳು ಅದೇ ಹೇಳ್ತಾರಲ್ಲ, ಅತಿ ಬುದ್ಧಿಜೀವಿಗಳಾದ್ರ ಅದೇನ ಅಡ್ಡದಾರಿ ಹಿಡಿಸುತ್ತಂತೆ. ಅಡ್ಡದಾರಿ ಹಿಡಿಯುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಅಡ್ಡದಾರಿ ಹಿಡಿಸುವಂತ. ಯಾಕಂದ್ರೆ ಯಾವ ಜನಾಂಗವನ್ನ ಇವತ್ತು ಯಾವತ್ತೂ ಕೂಡ ಪ್ರೀತಿಸಿಲ್ಲ ಅವರು, ಯಾವ ಜನಾಂಗವನ್ನು ಯಾವತ್ತೂ ಕೂಡ ಇವರು ಅಪ್ಕೊಂಡಿಲ್ಲ. ಆ ಜನಾಂಗವೇ ಇವತ್ತು ಅವರನ್ನ ಹೊಗಳುವಂತ ಕಾಲ ಇವತ್ತು ನಮ್ಮಲ್ಲಿ ಬಂದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಕಾಲ ಮಿಂಚಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಉಪನ್ಯಾಸಕರು ಒಂದು ಮಾತು ಹೇಳಿದ್ರು, ನಮ್ಮ ದೇಶಕ್ಕೆ ಒಂದು ಇತಿಹಾಸ ಇದೆ. ಇತಿಹಾಸವನ್ನು ಯಾರು ಓದ್ಕೊಂಡ್ರ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಾರ್ದವರು ಎಲ್ಲೆಂದು ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ, ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಆದ ಕಾರಣ ಇವತ್ತೇನು ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಬಹಳ ವಿಶೇಷವಾಗಿ, ಯಾಕಂದ್ರೆ ಯಾರು ಕೂಡ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು. ನಾನು ಅಶೋಕ್ ಚಲವಾದಿ ಮತ್ತು ನಮ್ಮ ಸವಿತಾ ಚಲವಾದಿ ಅವರು ಬಂದು ಇಲ್ಲ ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಕೇಳಿದಾಗ ನಾನು ನಿಜವಾಗಲೂ ಬಹಳ ಸಂತೋಷ ಪಟ್ಟಿದ್ದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವನ್ನ ಮಾಡೋದಕ್ಕೆ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಸಜ್ಜಾಗಿದೆ ಒಂದು ತಂಡ. ಆ ತಂಡಕ್ಕೆ ನಾನು ಬೆಂಬಲ ನೀಡದೇ ಇದ್ರೆ ನಿಜವಾದ ಭಾರತ ದೇಶದ ಪ್ರಜೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.